ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವಿಯೆಟ್ನಾಂ ಸೀರೀಸ್ಗೆ ಸ್ವಾಗತ. ಡೇ 4 ನಾವು ಹೊಯಾನ್ಗೆ ಹೋದ್ವಿ. ಸೊ ಕ್ಯಾಬಲ್ಲಿ ಹೋಗಿ ರೂಮಲ್ಲಿ ಚೆಕ್ ಇನ್ ಆಗಿ ಹಾಗೆ ಫ್ರೆಶ್ ಅಪ್ ಆಗಿ ರೂಮ್ ಪಕ್ಕನೇ ಒಂದು ಗಾಡಿ ರೆಂಟಿಗೆ ತೊಗೊಂಡ್ವಿ. ತುಂಬಾ ಚೀಪಾಗಿ ಸಿಕ್ತು ಅಂತಲೇ ಹೇಳ್ಬೋದು. ಗಾಡಿ ಇದ್ರಂತೂ ಎಲ್ಲ ಕಡೆ ಓಡಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡೋದಕ್ಕೆ ತುಂಬ ಹತ್ರ ಇರುತ್ತೆ, ಬಟ್ ಅಲ್ಲಿಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಈ ಕಡೆಗೆ ಕ್ಯಾಬ್ ಬುಕ್ ಮಾಡೋಕ್ಕೆ ಪ್ರತಿಯೊಂದು ಜಾಗಕ್ಕೂ ಕ್ಯಾಬ್ ಬುಕ್ ಮಾಡು, ಮತ್ತೆ ಇಳಿಸು, ಮತ್ತೆ ಹೋಗು, ಆ ಥರ ತುಂಬಾ ಕಷ್ಟ ಆಗುತ್ತೆ. ಈ ಸಿಟಿ ಅಂತೂ ಒಂಥರ ಚಿಕ್ಕ ಹಳ್ಳಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಅಕ್ಕಪಕ್ಕ ಎಲ್ಲ ಒಂಥರ ಗದ್ದೆ ಆ ಥರ ಎಲ್ಲ ಫೀಲ್ ಬರ್ತಾಯಿತ್ತು. ನಾವು 3 ಜನ ಗಾಡೀಲಿ ಹೋಗ್ತಾ ಇದ್ದಾಗ ಒಂಥರ ಖುಷಿ ಆಗ್ತಾಯಿತ್ತು. ನನ್ನ ಮಗನಿಗೆ ತುಂಬಾ ಖುಷಿ ಆಗ್ತಿತ್ತು. ಬೈಕ್ ಅಂದ್ಕೊಂಡು ಅಲ್ಲಿಂದ ನಿಯರ್ ಬೈ ಆಗಿ ನಮ್ಮ ಹೋಟ್ಲಿಂದ ಒಂದು 2 ಕಿಲೋಮೀಟ್ರಲ್ಲೇ ಒಂದು ಬೀಚ್ ಇತ್ತು. ಆ ಬೀಚಿಗೆ ಹೋದ್ವಿ. ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗೇ ಸುಮ್ಮನೆ ಬೀಚ್ ನೋಡೋದಕ್ಕೆ ಅಂತ ಹೋದ್ವಿ. ಅಲ್ಲೆಲ್ಲಿ ನಾವು ಏನು ನೀರಲ್ಲೇ ಆಟ ಆಡಲಿಲ್ಲ, ಯಾಕೆಂದರೆ ಮತ್ತೆ ಒಂದು ಡ್ರೆಸ್ ಎಲ್ಲ ಏನೂ ತೊಗೊಂಡೇ ಹೋಗಿರಲಿಲ್ಲ. ಇನ್ನು ಅಲ್ಲಿಂದ ನಾವು ಪೆಟ್ರೋಲ್ ಹಾಕಿಸ್ಕೊಂಡು ಲ್ಯಾಂಟನ್ ಫೆಸ್ಟಿವಲ್ಗೆ ಹೋದ್ವಿ. ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು, ಲ್ಯಾಂಟನ್ ಸಿಟಿ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರು ದೀಪ ಒಂಥರ ಚೆನ್ನಾಗಿತ್ತು. ಈ ಲೇಕ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕ್ಯೂನಲ್ಲಿ ನಿಂತಿದ್ರು. ಏನಕ್ಕೆ ಈ ಥರ ಕ್ಯೂನಲ್ಲಿ ನಿಂತಿದ್ದಾರೆ ಅಂತ ಹೇಳಿ ಕೇಳಿದ್ವಿ. ತುಂಬ ಜನ ಅಲ್ಲಿ ಹ್ಯಾಂಡ್ಮೇಡ್ ದೀಪ ಥರ ಮಾಡಿ ಅದರಲ್ಲಿ ಕ್ಯಾಂಡಲ್ ಇಟ್ಟು ನೀರಲ್ಲಿ ಬಿಡಿ, ನಿಮಗೆ ಏನು ಅನ್ಕೋತೀರ ಅದು ಆಗುತ್ತೆ ಅಂತೆಲ್ಲ ಅಂತಾಯಿದ್ರು. ತುಂಬಾ ಕಷ್ಟಪಡ್ತಾರೆ ಇಲ್ಲಿ ಜನ. ಕಂಪೇರ್ ಮಾಡಿದ್ರೆ ಇಂಡಿಯಾ ಅಷ್ಟು ಇಲ್ಲ. ತುಂಬಾ ಹಂಬಲಾಗಿರ್ತಾರೆ, ತುಂಬ ಇನ್ನೋಸೆಂಟು, ಹಾಗೆ ಆನೆಸ್ಟಾಗಿರ್ತಾರೆ ಅವರ ವ್ಯವಹಾರದಲ್ಲೆಲ್ಲ. ನನಗೆ ಅದು ತುಂಬಾ ಖುಷಿ ಅನ್ನಿಸ್ತು. ಯೂಶ್ವಲಿ ಬೇರೆ ದೇಶಕ್ಕೆ ಹೋದಾಗ ಒಂದೊಂದು ಥರ ಕರೆನ್ಸಿಗಳಿರುತ್ತೆ, ಒಂದೊಂದು ನೋಟುಗಳು ಒಂದೊಂದು ಥರ ಇರುತ್ತೆ. ಬಟ್ ಅವರು ನಮಗೆ ಗೊತ್ತಾಗಲ್ಲ ಅಂತ ಆ ಕಲರ್ ನೋಟನ್ನ ತೋರಿಸೋರು. ಆ ಥರ ತುಂಬಾ ಚೆನ್ನಾಗಿ ಆನೆಸ್ಟಾಗಿದ್ದರು ಅಂತಲೇ ಹೇಳ್ಬೋದು. ನಾವು ಆ ಥರ ಕ್ಯಾಂಡಲ್ನ ತೊಗೊಂಡ್ವಿ. ಆಮೇಲೆ ಬೋಟ್ ರೈಡ್ ಹೋಗೋಣ, ಇವನಿಗೂ ಖುಷಿಯಾಗತ್ತೆ ಅಂದ್ವಿ. ಒಂದು ಸಲ ಹೇಳಿದಷ್ಟೇ ಬೋಟ್ ಅಂತ. ಅವನು ಬೋಟಲ್ಲಿ ಹೋಗೋವರೆಗೂ ಬಿಡ್ತಾನೆ ಇರಲಿಲ್ಲ. ಕ್ಯೂನಲ್ಲಿ ನಿಂತಿದ್ರು. ಬೋಟಲ್ಲಿ ಯಾವಾಗ ಹೋಗ್ತೀವಿ ಅಂತ ಅವನದೇ ಆದ ಮಾತಲ್ಲಿ ಕೇಳ್ತಾ ಇದ್ದ. ಆಮೇಲೆ ನಾವು ಬೋಟ್ ಮಧ್ಯ ಹೋಗ್ತಾ ಇದ್ದಂಗೆನೇ ಈ ದೀಪನ ನೀರಲ್ಲಿ ಬಿಟ್ವಿ. ಏನೋ ಒಂಥರ ಫೀಲು, ಏನೋ ಅವ್ರದ್ದೇನೋ ಒಂದು ನಂಬಿಕೆ. ಆ ನಂಬಿಕೆನ ನಾವು ಮಾಡಿದಾಗ ನಮಗೂ ಏನೋ ಅದು ಪಾಸಿಟಿವ್ ಆಗುತ್ತೆ, ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇನೇನೆ. ನೀರಲ್ಲಿ ಬಿಟ್ಟಿದ ತಕ್ಷಣ ಎಲ್ಲದೂ ಆಗುತ್ತೆ ಅನ್ನೋದಾಗಿದ್ದರೆ ಎಲ್ಲರೂ ಭಕ್ತಿಯಿಂದ ದೇವ್ರನ್ನ ದೇವ್ರ ಪೂಜೆನೇ ನಡೀತಿತ್ತು ಅಷ್ಟೇನೇನೆ. ಇನ್ನೇನೂ ಆಗ್ತಿರ್ಲಿಲ್ಲ. ಕಷ್ಟಪಟ್ಟು ದುಡಿದ್ರೆ ನಮ್ಮ ಅದೃಷ್ಟ ಎಲ್ಲ ಜೊತೆಗೆ ಸೇರಬೇಕು ಅಷ್ಟೇನೇನೆ. ಏನೇ ಒಂದು ಒಳ್ಳೇದಾಗಬೇಕು ಅಂದರು. ಬಟ್ ಈ ಥರ ಎಲ್ಲ ಬಿಟ್ಟಾಗ ಒಂಥರ ಖುಷಿ ಆಗ್ತಾಯಿತ್ತು. ನಾನು ಅವ್ರಿಗೆ ಇಲ್ಲ ಒಂದೇ ಒಂದು ಕೊಡಿ ಸಾಕು ಅಂದೆ. ನೀವು 3 ಜನ ಇದ್ದೀರಾ, 3 ಜನದ್ದು ಒಂದೊಂದು ಆಸೆನ ಇಟ್ಕೊಂಡು ನೀರಲ್ಲಿ ಬಿಡಿ, ಒಳ್ಳೆಯದಾಗತ್ತೆ ಅಂತ ಅಂದರು. ಸರಿ, ಅವರು ಅಷ್ಟು ಪಾಪ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಏನು ಅಷ್ಟೆಲ್ಲ ಅವ್ರ ಹತ್ರ ಇದು ಮಾಡೋದು ಅಂತ ಹೇಳಿ 3 ತೊಗೊಂಡ್ವಿ. 3 ಜನನೂ ಬಿಟ್ವಿ. ಕೊನೆಗೆ ನನ್ನ ಮಗನ ಕೈಲೂ ಬಿಡಿಸೋಣ ಅಂತ ಹೇಳಿ ಅವನ ಹತ್ರನೇ ಮುಟ್ಟಿಸಿ ನೀರಲ್ಲಿ ಬಿಡಿಸಿದ್ವಿ. ನೋಡಿ, ಇಲ್ಲಿ ಅವನೇ ನೀರಲ್ಲಿ ಬಿಡ್ತಾ ಇದ್ದಾನೆ. ಒಂಥರ ಖುಷಿ ಆಗ್ತಾಯಿತ್ತು. ಅವನು ತುಂಬಾ ಖುಷಿ ಪಡ್ತಿದ್ದ. ಬಟ್ ಹೇಳೋಕ್ಕಾಗದೇ ಇರೋ ಅಷ್ಟು ಶೆಕೆ. ಆಮೇಲೆ ಅಲ್ಲಿ ಇಂಟರ್ನೆಟ್ಟು ಸರಿಯಾಗಿ ಸಿಗ್ತಾ ಇರಲಿಲ್ಲ. ತುಂಬಾ ಒಂಥರ ಹಿಂಸೆ ಆಗ್ತಾಯಿತ್ತು. ನಾವು ಪ್ಲ್ಯಾಂಡಾಗೂ ಹೋಗಿರಲಿಲ್ಲ, ಯಾಕೆಂದರೆ ವೆಜ್ಜವರಿಗೆ ಊಟ ತಿಂಡಿ ಎಲ್ಲೇ ಹೋದರೂ ತುಂಬ ಕಷ್ಟ. ತುಂಬಾ ಹಿಂಸೆ ಆಯಿತು. ಅವನಿಗೂ ಊಟ ತಿಂಡಿ ಒಂಥರ ತುಂಬಾ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಕೊನೆಗೆ ಅಲ್ಲೆಲ್ಲ ಮಾರ್ಕೆಟೆಲ್ಲ ನೋಡಿಕೊಂಡು ಹಾಗೇನೇನೇ ಒಂದು ಸ್ವಲ್ಪ ಸುತ್ತಾಡಿಕೊಂಡು ಮನೆಗೆ ಹೋಗಿದ್ವಿ. ಇಂಡಿಯನ್ ರೆಸ್ಟೋರೆಂಟು ತುಂಬಾ ಚೆನ್ನಾಗಿದೆ. ಇಂಡಿಯನ್ ರೆಸ್ಟೋರೆಂಟು ಇದೆ. ನಮಗೆ ಯಾವ ಥರ ಫುಡ್ ಬೇಕೋ ಆ ಥರ ತುಂಬಾ ಚೆನ್ನಾಗಿರೋವಂಥ ಊಟ ಸಿಕ್ತು ನಮಗೆ. ಇಲ್ಲಿ ಟ್ರಿಪ್ಪಲ್ಲಿ ನಾವೆಲ್ಲೂ ಊಟ ತಿಂಡಿಗೆ ತುಂಬಾ ಕಷ್ಟ ಆಯಿತು ಅಂತ ಅನ್ನೋಕ್ಕೆ ಆಗಲ್ಲ. ಅಷ್ಟು ಒಳ್ಳೆ ಊಟ ತಿಂಡಿ ಎಲ್ಲ 3 ಹೊತ್ತು ಚೆನ್ನಾಗಿ ಊಟ ತಿಂಡಿ ಆಗ್ತಾಯಿತ್ತು. ಅದೇ ಮೇಯ್ನ್ ಖುಷಿ. ಇನ್ನು ಬೆಳಗ್ಗೆ ಎದ್ದು ನಾವು ಇಲ್ಲೇ ವಾಕಿಂಗ್ ಸ್ಟ್ರೀಟ್ ಇತ್ತು, ಏಷ್ಯನ್ ಟೌನ್ ಇತ್ತು, ಅಲ್ಲಿ ಎಲ್ಲ ನೋಡಿಕೊಂಡು ಜಾಪನೀಸ್ ಬ್ರಿಡ್ಜ್ಗೆ ಹೋದ್ವಿ. 100 ವರ್ಷಕ್ಕಿಂತ ಹಳೇ ಬ್ರಿಡ್ಜು, ತುಂಬಾ ಚೆನ್ನಾಗಿತ್ತು. ರಾತ್ರಿಯೆಲ್ಲ ಇದೇ
ಸುತ್ತಮುತ್ತ ಓಡಾಡ್ತಾ ಇದ್ವಿ. ಬಟ್ ರಾತ್ರಿ ನಮ್ಗೆ ಒಂಚೂರು ಗೊತ್ತಾಗಿಲ್ಲ. ಅಲ್ಲಿ ರಾತ್ರಿ ನೈಟ್ ಮಾರ್ಕೆಟಿಗೂ ಹೋಗಿದ್ದೆ, ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಇಲ್ಲಿ ಒಂದು ಶಾಪಲ್ಲಿ ಡೆಕೋರ್ ಐಟಮ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಒಂದು ಸ್ವಲ್ಪ ಅಲ್ಲಿ ನನಗೆ ಬೇಕಾಗಿರೋ ಅಂಥ ಡೆಕೋರ್ ಐಟಮ್ನ ತಗೊಂಡು ಆನ್ ದ ವೇ ಯಾವುದಾದ್ರು ಒಳ್ಳೆ ಕೆಫೆಗೆ ಹೋಗಿ ಕೂತ್ಕೊಂಡು ಕಾಫಿ ಕುಡಿಯೋಣ ಅಂತ ಹೇಳಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಗೂಗಲಲ್ಲಿ ನೋಡ್ತಾ ಇದ್ವಿ. ಅಷ್ಟರೊಳಗೆ ಇವರು ಕರ್ಮ ಅನ್ನೋ ಒಂದು ರೆಸಾರ್ಟ್ನ ಓಪನ್ ಮಾಡ್ತಾ ಇದ್ದೀವಿ ವಿಯೆಟ್ನಾಮಲ್ಲಿ ಅಂತ ಹೇಳಿ ಬಂದರು. ಸರಿ, ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳಿದರು. ಇಟ್ಸ್ ಓಕೆ, ಈ ಕಾರ್ಡ್ಸಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಅಂದರು. ಓಕೆ, ಏನೋ ಸೆಲೆಕ್ಟ್ ಮಾಡಿ ಅಂತಿದ್ದಾರಲ್ಲ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡಿದಾಗ ನನಗೆ ಫ್ರೀ ಹ್ಯಾಟ್ ಬಂತು. ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದಾಗ ಅವ್ರಿಗೆ 3 ಆಪ್ಷನ್ಸ್ ಇತ್ತು. ಅದನ್ನು ಸ್ಕ್ರ್ಯಾಚ್ ಮಾಡಬೇಕಿತ್ತು. ಒಂದು iPhone 15 Pro, ಇನ್ನೊಂದು 7 ಡೇಸು ಫ್ರೀ ಅಕಮೆಂಡೇಷನ್ನು, ಇನ್ನೊಂದು ವಿಯೆಟ್ನಾಮ್ ಡಾಂಗ್ಸಲ್ಲಿ ಒಂದು 7 lakh ಏನೋ ಸಮಥಿಂಗ್ ಕ್ಯಾಶ್ ಕೊಡ್ತಾರೆ ಅಂತ ಹೇಳಿ. ಇದೆಲ್ಲ ಅವ್ರ ಬಿಸ್ನೆಸ್ದು ಟ್ರಿಕ್ ಅಂತ ಗೊತ್ತಿತ್ತು. ಬಟ್ ನನ್ನ ಹಸ್ಬೆಂಡಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಬೇಡ ಅಂದ್ವಿ. ಇಟ್ಸ್ ಓಕೆ, ಟ್ರೈ ಮಾಡಿ ಅಂತ ಅವರು ತುಂಬಾ ಬಲವಂತ ಮಾಡಿದ್ರು. ಹಾಗಾಗಿ ಅವರ ಜೊತೆ ಹೋಗಿ ಅಲ್ಲೇ ಟೈಮೆಲ್ಲ ಕಳೆದ್ವಿ.